What is the ratio of weight of an object on the surface of the moon and to that on the surface of the earth? ಹುಡುಗರು ಏನು ಕೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ವೆಯ್ಟ್ ತೂಕ ಇದೆಯಲ್ಲ ಆನ್ ದ ಮೂನ್ ಡಿವೈಡೆಡ್ ಬೈ ವೆಯ್ಟ್ ಆಫ್ ದ ಆಬ್ಜೆಕ್ಟ್. ಅದೇ ಆಬ್ಜೆಕ್ಟು ಭೂಮಿ ಮೇಲಿಟ್ಟು ಅದ್ರ ತೂಕ ಮೆಷರ್ ಮಾಡಿಕೊಂಡು ಅದೇ ಆಬ್ಜೆಕ್ಟನ್ನು ನಾವು ಮೂನ್ ಮೇಲೆ ತೊಗೊಂಡೋಯ್ತು ಅಂತ ಹೇಳಿದ್ರೆ ಅಲ್ಲಿರೋ ತೂಕ ಮೆಷರ್ ಮಾಡಿಕೊಂಡು ಅವೆರಡು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಯಾವ ನಂಬರ್ ಬರುತ್ತೆ ಅಂತ ಹೇಳಿ, ಸರಿನಾ? ಸೊ ಒಂದು ಚಿತ್ರ ಬಿಡಿಸಿ ಹೇಳ್ಬಿಡ್ತೇನೆ ನಿಮ್ಗೆ ಅರ್ಥ ಆಗಲಿ ಅಂಥೇಳಿ. ಮೊದಲಿದ್ದಂಗೆ ನಮ್ಮ ಭೂಮಿ ಬೇಕಾಗುತ್ತೆ. ಸೊ ಭೂಮಿ ತಾಯಿ ಬರೆಯೋಣ. ಅದಾಯಿತು ಅಂದಮೇಲೆ ನಮ್ಮ ಚಂದಮಾಮನ ಬಿಡಿಸೋಣ. ಹಾಂ, ಸರಿನಾ? ನಿಮ್ಮ ಹತ್ರ ಒಂದು ಆಬ್ಜೆಕ್ಟ್ ಇದೆ, ಅದನ್ನು ಭೂಮಿ ಮೇಲೆ ಇಡ್ತೀರಾ, ಅದು ತೂಕ ಕಂಡು ಹಿಡ್ತೀರಾ. ಅದೇ ಆಬ್ಜೆಕ್ಟ್ನ ನೀವು ಚಂದಮಾಮ ಮೇಲೆ ತೊಗೊಂಡೋಗಿ ಇಟ್ಟು ಇಲ್ಲಿನ ವೆಯ್ಟ್ ಮೆಷರ್ ಮಾಡಿಕೊಂಡು ಅದಾದಮೇಲೆ ರೇಷಿಯೋ ತೊಗೊತೀರಾ. ಸೊ ಏನು ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ ನಾವು ಮ್ಯಾಥಮೆಟಿಕಲಿ ಇಲ್ಲಿ ಕಂಡುಹಿಡ್ತಾ ಇದ್ದೀವಿ. ಇಲ್ಲಿ ನಾವು ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ದ್ಯಾಟ್ ಆಫ್ ದ ಸೆಂಟರ್ ಆಫ್ ದ ಆಬ್ಜೆಕ್ಟ್ ಗೊತ್ತಿರಬೇಕು. ದಿಸ್ ಡಿಸ್ಟೆನ್ಸ್ ಶುಡ್ ಬಿ ನೋನ್. ಸರಿನಾ? ಏನಕ್ಕೆ ಅಂತ ಹೇಳಿ ನೋಡೋಣ. ಯಾವ ಲಾ, ಏನು ಕಾನ್ಸೆಪ್ಟ್ ಉಪಯೋಗಿಸ್ಬೇಕಿಲ್ಲಿ, ಯಾವ ಫಾರ್ಮುಲಾ ಉಪಯೋಗಿಸ್ಬೇಕಿಲ್ಲಿ ಹೇಳಿ ನೋಡೋಣ. ನ್ಯೂಟನ್ಸ್ ಲಾ ಆಫ್ ಮೋಷನ್ನ ಇಲ್ಲ ಅಂತ ಹೇಳಿದ್ರೆ ಇನ್ನೇನಿದೆ ಯೋಚನೆ ಮಾಡಿ. ಈ ಚಾಪ್ಟರ್ಲಿ ಏನು ಓದ್ರಿ ನಾವು? ಇನ್ನೊಂದು ಲಾ ಯಾವುದು? ಯೂನಿವರ್ಸಲ್. ಹಾಂ, ಕಂಪ್ಲೀಟ್ ಮಾಡಿ. ಯೂನಿವರ್ಸಲ್ ಲಾ ಆಫ್ ಹೌದು ಗ್ರಾವಿಟಿ. ಏನು ಹೇಳುತ್ತದೋ ರಿವಿಷನ್ ಮಾಡ್ಕೊಳ್ಳಿ ಮನಸ್ಸಲ್ಲಿ. ವಾಟ್ ಇಸ್ ದ ಲಾ ಟೆಲ್? ದ ಫೋರ್ಸ್ ಬಿಟ್ವೀನ್ ಟು ಆಬ್ಜೆಕ್ಟ್ಸ್ ಆಫ್ ಮಾಸ್ m and m at a distance of d, the force exerted between them or experienced between them because of gravitational pull is equal to g times of mm by d square, where g is your proportionality constant. ಅಲ್ವಾ? ಸೊ ಇದು ನಿಮ್ಮ ಎಕ್ಸ್ಪ್ರೆಷನ್ನು, ಇಸ್ ಇಟ್ ನಾಟ್? ಇವಾಗ ನಾವು ಇಂಡಿವಿಜುವಲ್ ಆಗಿ ಇದನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಕೇಸ್ ಆಫ್ ವೆಯ್ಟ್ ಆನ್ ದ ಸರ್ಫೇಸ್ ಆಫ್ ದ weight of the object on the surface of the moon. ಮೊದಲು ಇದು ಕಂಡುಹಿಡಬೇಕು ಅಂತ ಹೇಳಿದ್ರೆ ಏನೋ, ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಆಬ್ಜೆಕ್ಟ್ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಅಂತ ಹೇಳಿ, ಅಲ್ವಾ? ಎಷ್ಟು ತೂಕ ಬಿಡ್ತಾ ಇದೆ ಅಂತ ಹೇಳಿ. ಸೊ ದಟ್ ಕ್ಯಾನ್ ಬಿ ಗಿವನ್ ಬೈ ಜಿ ಟೈಮ್ಸ್ ಆಫ್ m naught, ಮಾಸ್ ಆಫ್ ದ ಆಬ್ಜೆಕ್ಟ್, ಮಾಸ್ ಆಫ್ ದ ಮೂನ್ ಡಿವೈಡ್ ಬೈ ರೇಡಿಯಸ್ ಆಫ್ ದ ಮೂನ್ ಸ್ಕ್ವೇರ್, ಅಲ್ವಾ? ಡಿ ಅಂತ ಹೇಳಿದ್ರೇನೋ ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್ ಆಫ್ ದ ಆಬ್ಜೆಕ್ಟ್ಸ್. So center of gravity of moon will be in its center and that of the object will also be in its center. Already join ಮಾಡ್ತಂದ್ರೆ approximately it's equal to rm, is it not? ಅದೇ ರೀತಿಯಲ್ಲಿ ಮುಂದಿನ ಎಕ್ಸ್ಪ್ರೆಷನು, ಕೇಸ್ weight of the object on the surface of the earth. So this would be weight of the object on the surface of the earth would be equal to ಏನು ನೋಡಿದ್ರ, g times of ಹೇಳಿ ಕಂಪ್ಲೀಟ್ ಮಾಡಿ, ಮಾಸ್ ಆಫ್ ದ ಆಬ್ಜೆಕ್ಟ್ ಹೌದು ಇಂಟು ಮಾಸ್ ಆಫ್ ದ, ಇಲ್ಲಿ ಏನು ಬರಬೇಕು? ಅರ್ಥ ಮೂನ, ಅರ್ಥ ಅಲ್ವಾ? ಭೂಮಿದು ಬರಬೇಕು, ಡಿವೈಡ್ ಬೈ ರೇಡಿಯಸ್ ಆಫ್ ದ ಅರ್ತ್ ಸ್ಕ್ವೇರ್. ಅಷ್ಟೇ. ಸೊ ಇವಾಗ ನಮ್ಗೆ ರೇಷಿಯೋ ಬೇಕಲ್ಲ, ಹಾಗಾಗಿ ಇದನ್ನು ಡಿವೈಡ್ ಮಾಡಿ, ಆಯ್ತು ಕೆಲಸ. ಸೊ ಡಿವೈಡಿಂಗ್ 1/2, ಈಕ್ವೇಷನ್ 1 ಡಿವೈಡೆಡ್ ಬೈ ಈಕ್ವೇಷನ್ 2. ಸೊ ಏನು ಬರುತ್ತೆ? ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಡಿವೈಡ್ ಬೈ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ದಿಸ್ ವುಡ್ ಬಿ ಈಕ್ವಲ್ ಟು ಜಿ ಟೈಮ್ಸ್ ಆಫ್ m naught mm by rm square divided by g times of, ಮತ್ತೊಂದು ಕಲರ್ ಉಪಯೋಗಿಸ್ತೀನಿ ಇಲ್ಲಿ, g times of m naught me divided by re square, ಕ್ಲೋಸ್ ಅ ಬ್ರ್ಯಾಕೆಟ್. ಸರಿನಾ? ಸೊ ಇವಾಗ ಮುಂದಿನ ಸ್ಟೆಪ್ ಏನು, ಸ್ವಲ್ಪ ಇದನ್ನು ರಿಸಾಲ್ವ್ ಮಾಡ್ಕೊಳೋಣ ಅಂತ ಹೇಳಿದ್ರೆ, ಯಾವತ್ತಿದ್ರೂ ಇದು ಹಾಗೆ ಕಾಪಿ ಮಾಡ್ಕೊಬೇಕು. ಈ ಡಿವಿಷನ್ ಸಿಂಬಲ್ ಇರುತ್ತಲ್ಲ, ಅದು ಮಲ್ಟಿಪ್ಲಿಕೇಶನ್ ಅಂತ ಮಾಡ್ತು ಅಂದರೆ
ಈ ಬ್ರ್ಯಾಕೆಟ್ಸಲ್ಲಿರೋವಂಥದ್ದು ಅಂದರೆ ಡಿನಾಮಿನೇಟ್ರಲ್ಲಿರೋವಂಥದ್ದು ಎಲ್ಲ ಫ್ಲಿಪ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಉಲ್ಟಂಪುಲ್ಟ ಆಗುತ್ತೆ. ನೋಡಿ ಇಲ್ಲಿ ಇದು ಸ್ಮಾಲ್ ಲೆಟರ್ ಅಂತ ಬರೀತಾ ಇದೆ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಏನು ರೂಲ್ ಇಲ್ಲ, ನೀವು ಏನು ಬೇಕಾದ್ರೂ ಬರ್ಕೊಬೋದು. ಆಯಿತಾ? ಇಲ್ಲಿ ಏನೇನು ಕಟ್ ಆಗುತ್ತೆ ನೋಡಿ, ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಜಿ ಮತ್ತು ಜಿ ಕಟ್ ಆಗುತ್ತೆ, M0 ಮತ್ತು M0 ಕಟ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು RE ಸ್ಕ್ವೇರ್ ಡಿವೈಡ್ ಬೈ RM ಸ್ಕ್ವೇರ್ ಇಂಟು MM ಡಿವೈಡ್ ಬೈ ME. ಸರಿನಾ? ಸೊ ಕೊನೆಯದಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ. ಸೊ ರೇಡಿಯಸ್ ಆಫ್ ದ ಅರ್ತ್ ಇಸ್ ಅಪ್ರಾಕ್ಸಿಮೇಟ್ಲಿ 6.36 into 10 to the power of 6 into 6.36 into 10 to the power of 6 meters ಇಂಟು ಇದೆಲ್ಲ ಮೆಮೊರೈಸ್ ಮಾಡ್ಕೊಬೇಕಾ ಬೇಡ? ಇದು ನನಗೆ ಎದುರುಗಡೆ ಇದೆ ಬರ್ಕೊಂಡಿದ್ದೀನಿ, ಅದು ನೋಡ್ಕೊಂಡು ಬರಿತಾಯಿನಿ. ಸೊ ಯು ನೀಡ್ ನಾಟ್ ಮೆಮೊರೈಸ್. ಈ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಈ ವ್ಯಾಲ್ಯೂಸ್ ಎಲ್ಲ ಕೊಡ್ತಾರೆ. ಸರಿನಾ? ಇಲ್ಲ ಅಂತ ಹೇಳಿದ್ರೆ ಈ ಥರ ಕ್ಯಾಲ್ಕುಲೇಷನ್ ನೋಡಿಸಿ ಈಸ್ ಈಕ್ವಲ್ ಟು ಫೈನಲ್ ಆನ್ಸರ್ ಬರೀಬೇಕಾಗುತ್ತೆ ನೀವು ಅಷ್ಟೇ. ಗೊತ್ತಾಯ್ತಾ? ಸೊ ಇಲ್ಲಿ ಮಾಸ್ ಆಫ್ ದ ಮೂನ್ ಏನು ಬರುತ್ತಿದ್ದು 7.36 into 10 to the power of 22 ಬರ್ತಾ ಇದೆ. ಎಂಟೈರ್ ಥಿಂಗ್ ಡಿವೈಡೆಡ್ ಬೈ ಏನು ನೋಡಿದ್ರೆ ರೇಡಿಯಸ್ ಆಫ್ ದ ಮೂನ್ ಇಸ್ 1.74 into 10 to the power of 6 into 1.74 into 10 to the power of 6 into this would be ಇದಿಷ್ಟಿದು 5.98 into 10 to the power of 24 ಬರ್ತಾ ಇದೆ. ಆಯಿತಾ? ಇಲ್ಲಿ ಏನು ಕಟ್ಟಾಗುತ್ತೆ, 6 ಕಟ್ಟಾಗ್ತಾ ಇದೆ. ಅದು ಬಿಟ್ಟರೆ ಇನ್ನೇನಿದೆ ಅಷ್ಟೇ ಅಲ್ವಾ? ಸರಿನಾ? ಇನ್ನೇನು ಕಟ್ ಮಾಡ್ಬೋದಾ? ಇನ್ನು ಮಿಕ್ಕಿದೆಲ್ಲ ಕ್ಯಾಲ್ಕುಲೇಷನ್ ಹುಡುಗ್ರ. 6.36 into 6.36 into 7.36 divided by 1.74 divided by 1.74 divided by 5.98 is equal to 16.44 alva. So this is equal to 16.44 into 10 to the power of 22 minus 24. Correct ido exponential law. So this is again equal to 16.44 divided by 10 to the power of 2. ಸರಿನಾ? ತಪ್ಪ, ಯಾಕಂದರೆ 10 to the power of 22 minus 24 is 10 to the power of minus 2, which is 1/100. Done? 1/100. So this in turn is equal to, ಇದನ್ನು ನಾವು ಹೇಗೆ ಬರಿಬೋದು, 100 divided by 16.44. So this is approximately 6.1. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳ್ತಾರೆ ಅಂದರೆ ನೀವು 1/6 ತಗೊಳ್ಳಿ ಅಂತ ಹೇಳಿ. ಸೊ ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ 1/6. ಆಯಿತಾ? ಸೊ ಕೊನೆಯದಾಗ ಉತ್ತರ ಏನು ಬರಿಬೇಕು ನೀವು ಅಂತ ಹೇಳಿದ್ರೆ, ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ಮೂನ್ ವಿಲ್ ಬಿ 1/6 times weight of the object on earth. ಅಷ್ಟೇ. ಗೊತ್ತಾಯ್ತಾ? ಅಂಥೇಳಿದ್ರೆ ಪ್ರಾಕ್ಟಿಕಲ್ ಆಗೇನೋ ಅಂತ ಹೇಳಿದ್ರೆ ಇವಾಗ ನೋಡಿ ಎಷ್ಟು ಹೇಳ್ತೀನಿ. ನೀವು ಅಕಸ್ಮಾತಾಗಿ ಸೇ ಯುವರ್ ಮಾಸ್ ಇಸ್ ಅರೌಂಡ್ ಯಾವ ವ್ಯಾಲ್ಯೂ ತೊಗೊಳ್ಳಿ, 100 ತೊಗೊಬೇಕಾ? 100 10 ಇಲ್ಲಿ ತೊಗೊಂಡಿದ್ದೀನಿ, ಇಲ್ಲಿ 62. 62 ತೊಗೊಂತು ಅಂತ ಹೇಳಿದ್ರೆ ನನ್ನ ತೂಕ ಎಷ್ಟು ಬರುತ್ತೆ? ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ 600. ಆನ್ ದ ಸರ್ಫೇಸ್ ಆಫ್ ದ ಮೂನ್ ವಿಲ್ ಬಿ, ನೋಡಿ ಇಲ್ಲಿ 100 ಕಾಣ್ತಾ? ಇದು ಭೂಮಿ ಮೇಲೆ, ಇದು ಚಂದ್ರನ ಮೇಲೆ ಕಾಣ್ತಾ? ನೋಡಿದ್ರಾ? ಸೊ ಭೂಮಿ ಮೇಲೆ 600 ಇತ್ತು ಅಂತ ಹೇಳಿದ್ರೆ ಚಂದ್ರ ಮೇಲೆ 100 ಇರುತ್ತೆ. ಭೂಮಿ ಮೇಲೆ 60 ಇತ್ತು ಅಂತ ಹೇಳಿದ್ರೆ ಚಂದ್ರನ ಮೇಲೆ 10 ಇರುತ್ತೆ. ಇಟ್ ವಿಲ್ ಬಿ 1/6. ಸರಿನಾ? ಇದು ನಿಮ್ಗೆ ಗೊತ್ತಿರಬೇಕು. ದಿಸ್ is to be memorized. ಆಯಿತಾ? ಸೊ ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ಇವೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಕೇಳಲ್ಲ. ಮೇನಾಗಿ ಏನಂತ ಹೇಳಿದ್ರೆ ಈ ಡಿರೈವೇಷನ್ನು ಇಲ್ಲಿವರೆಗೂ ಬಂದು ದಿಸ್ ಇಸ್ ಈಕ್ವಲ್ ಟು 1/6 ಅಂತ ಬರೆದ್ರು ಸಾಕು. ಅವ್ರು ವ್ಯಾಲ್ಯೂಸ್ ಕೊಟ್ಟಿದ್ರಾ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸುಮ್ಮನೆ ಹಿಂಗೆ ಎಲ್ಲ ಕಟ್ ಮಾಡಿ ಸುಮ್ಮನೆ ಹಿಂಗೆ ಡೈರೆಕ್ಟಾಗಿ ನೋಡಿಸಿ. ಇದೆಲ್ಲ ಕ್ಯಾಲ್ಕುಲೇಷನ್ ನಾನು ಕ್ಯಾಲ್ಕುಲೇಟರ್ ಉಪಯೋಗಿಸಿ ಮಾಡ್ದಂಗೆ ನೀವೇನು ಮಾಡೋಂಗಿಲ್ಲ. ಗೊತ್ತಾಯ್ತಾ?
ಎನಿವೇಸ್ ಈ ವ್ಯಾಲ್ಯೂ ಅಂತೂ ಗೊತ್ತಿರಬೇಕು. ಡಿರೈವೇಷನ್ ಇದೆಯೋ ಇಲ್ಲೋ ದಟ್ ಡಿಪೆಂಡ್ಸ್ ಆನ್ ದ ಇಯರ್. ನೀವು ಟೀಚರ್ಸ್ ಹತ್ರ ಯಾವತ್ತೂ ಮಾತಾಡಲೇಬೇಕು. ಪ್ಲೀಸ್ ಡಿಸ್ಕಸ್ ಥಿಂಗ್ಸ್ ವಿತ್ ಯುವರ್ ಟೀಚರ್ಸ್. ನೀವು ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಲೇಬೇಕು. ಇವೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಸಹಾಯ ಆಗುತ್ತೆ. ಹೌದು, ಆಲ್ ದಿಸ್ ಕ್ಲಾಸಸ್, ಆಲ್ ದಿಸ್ ಕಂಟೆಂಟ್ ಹೆಲ್ಪ್ಸ್. ಆದರೆ ಕೊನೆಯದಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ, ಆಯಿತಾ, ಮತ್ತು ಒಂದು ಕ್ಲಾಸಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಪ್ರಾಜೆಕ್ಟ್ಸ್ ಮಾಡ್ತು ಅಂದರೆ ಪ್ರಾಜೆಕ್ಟ್ಸಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಫ್ರೆಂಡ್ಸ್ ಜೊತೆ ಗ್ರೂಪ್ ಡಿಸ್ಕಷನ್ ಮಾಡ್ತು ಅಂದರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಅವಾಗೇ ನೀವು ಏನಕ್ಕೆ ಕಲಿಯೋದು. ಇದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಹೋಯ್ತು ಅಂತ ಹೇಳಿದ್ರೆ ಏನು ಕಲಿಯೋಲ್ಲ. ಇಫ್ ಯು ಆರ್ ಪಾರ್ಟ್ ಆಫ್ ದ ಎಂಟೈರ್ ಡಿಸ್ಕಷನ್ ಆರ್ ಎಂಟೈರ್ live class, then it will make sense. Online is up to certain extent, ಜ್ಞಾಪಕ ಇರಲಿ. So let me not discuss this further, this aspect further. ಸೊ ನಿಮ್ಮ ಉತ್ತರ ಇಲ್ಲಿಂದ ಅಲ್ಲಿವರೆಗೂ ಏನು ಹುಡುಕ್ತಾ ಇದ್ದೀವಿ ಇಲ್ಲಿ ನಾವು? ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಮೂನ್ ಡಿವೈಡ್ ಬೈ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಅರ್ತ್. ವಿ ಆರ್ ಕಂಪೇರಿಂಗ್ ದಿಸ್ ಟು ವ್ಯಾಲ್ಯೂಸ್ ಅಲ್ವಾ? ಏನು ಸಹಾಯ ಮಾಡುತ್ತೆ? ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ ಸಹಾಯ ಮಾಡ್ತಾ ಇದೆ, ವಿಚ್ ಇಸ್ ಗಿವನ್ ಬೈ ಪ್ರಾಡಕ್ಟ್ ಆಫ್ ದ ಮಾಸಸ್ and inversely proportional to square of the distance between the object's center. And when we remove the proportionality proportionality symbol, we get a proportionality constant. This is your gravitational constant ಅಂತ ಹೇಳ್ತೀವಿ. So weight of the object on the moon divided by weight of the object on the earth. ಸರಿನಾ? ಸೊ ಇದು ನೀವು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಏನು ಕಟ್ ಆಗುತ್ತೆ ನೋಡಿ, ಇಲ್ಲಿ ಎಲ್ಲ ಏನೇನು ಕಟ್ ಆಯಿತು. ಸೊ ಎಂಡ್ ಆಫ್ ಇಟ್ you have to substitute the values. So substitute ಮಾಡಿ ಅದು ಇದೆಲ್ಲ ಮಾಡಿ you will end up with 1/6 as the answer. It will be equal to 1/6 times the weight of the object on that of the earth. ಗೊತ್ತಾಯ್ತಾ? ಸೊ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ.